ಕೈಯಲ್ಲಿ ತುಂಬ ಪಿಗ್ಮೆಂಟೇಷನ್ ಇದೆ, ಕೈ ತುಂಬ ಕಪ್ಪಗಿದೆ, ಅನ್ಈವನ್ ಆಗಿದೆ, ಒಂಥರ ಕಲರೇ ಚೇಂಜು, ಕೈ ತುಂಬ ಪಿಗ್ಮೆಂಟೇಷನ್ ಇದೆ ಅನ್ನೋರಿಗೆ ರಾಮಬಾಣ ನೋಡಿ ಇವತ್ತಿನ ವೀಡಿಯೋ. ಕೈಗೆ ಪಿಗ್ಮೆಂಟೇಷನ್ದು ಬ್ಲ್ಯಾಕ್ ಸಿರಮ್ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಬ್ಲ್ಯಾಕ್ ಸಿರಮ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ವಾಟ್ಸಪ್ಪಲ್ಲಿ ಕೈ ಕಪ್ಪಗಾಗಿದೆ, ಮುಖ ಕಲರ್ ಬೇರೆ, ಕೈ ಕಲರ್ ಬೇರೆ ಅನ್ನೋರಿಗೆ ಅದ್ಭುತವಾದ ನೋಡಿ ಇಷ್ಟು ಸಾಕು, ಎಷ್ಟು ಕಾಲು ಚಮಚಕ್ಕಿಂತ ಕಮ್ಮಿ ಈ ಸಿರಮ್ನ ನೀವು ಕೇವಲ 2 ದಿಂದ 3 ದಿನದಲ್ಲಿ ಹಚ್ಚಿ ನಾನು ಹೇಳಿದ ಚಿಕ್ಕ ಟಿಪ್ಸ್ ಫಾಲೋ ಮಾಡಿ ಚಾಲೆಂಜ್ ಮಾಡಿ ಹೇಳ್ತೀನಿ. 3 ದಿನದಲ್ಲಿ ನಿಮ್ಮ ಪಿಗ್ಮೆಂಟೇಷನ್ ಕೈ, ಕಾಲು, ಬೆನ್ನು, ಕತ್ತಲಿರೋದ್ರಲ್ಲಿ ಮಾಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಥ ಅದ್ಭುತವಾದ ಬ್ಲ್ಯಾಕ್ ಸಿರಮ್ ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಸಿರಮ್ ಬೆಲ್ಲ ಅಂತೂ ಹಾಕೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮನಗ್ರೀಸ್ ವ್ಲಾಗ್ಸ್. ನಾನು ಹೇಮ. ಕೈಯಲ್ಲಿರೋ ಪಿಗ್ಮೆಂಟೇಷನ್ಗೆ ಈ ಥರ ಏನಾದ್ರು ರೆಮಿಡಿ ಮಾಡ್ಕೊಂಡಿದ್ದೀರಾ ನೀವು? ಇಮ್ಮಿಡಿಯೇಟಾಗಿ ಕೈಯಲ್ಲಿರೋ ಪಿಗ್ಮೆಂಟೇಷನ್ ಮಂಗ ಮಾಯ. ಅದಕ್ಕೆ ನಾನಿಲ್ಲಿ ಅದ್ಭುತವಾದ ನೋಡಿ ಬ್ಲ್ಯಾಕ್ ಸಿರಮ್ ಮಾಡಿದ್ದೀನಿ. ಈ ಅದ್ಭುತವಾದ ಬ್ಲ್ಯಾಕ್ ಸಿರಮಲ್ಲಿ ಯಾವ ರೀತಿ ಈ ಕೈಯಲ್ಲಿರೋ ಪಿಗ್ಮೆಂಟೇಷನ್ ತೆಗೆಯೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮನಗ್ರೀಸ್ ವ್ಲಾಗ್ಸ್. ನಾನು ಹೇಮ. ಪಿಗ್ಮೆಂಟೇಷನ್ ಮುಖದ ಮೇಲೆ ಎಷ್ಟು ಕಷ್ಟನೋ ಹೋಗೋದು, ಅದೇ ರೀತಿ ಕತ್ತಲ್ಲಿ, ಕೈಯಲ್ಲಿ, ಬೆನ್ನಲ್ಲಿ, ಕಾಲಲ್ಲಿರುತ್ತೆ ಪಿಗ್ಮೆಂಟೇಷನ್, ಎಸ್ಪೆಷಲಿ ಪಾದದ ಮೇಲ್ಗಡೆ ಫುಟ್ ಅಂತ ಹೇಳ್ತೀವಲ್ಲ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಎಸ್ಪೆಷಲಿ ಕೈ, ಕತ್ತು, ಬೆನ್ನು ರಾಮಬಾಣ ಅಂತ ಹೇಳಿದ್ರೆ ಬ್ಲ್ಯಾಕ್ ಸಿರಮ್, ಕಪ್ಪು ಸಿರಮ್. ಸೊ ಫಸ್ಟ್ ಟೈಮ್ ಕೇಳ್ತಿದ್ದೀರಾ ಕಪ್ಪು ಸಿರಮ್? ಎಸ್, ನನ್ನ ವೀಡಿಯೋಲು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಈ ಕಪ್ಪು ಸಿರಮ್ ನೋಡಿ, ಇದು ನೋಡೋಕೆ ಹಿಂಗಿದೆ. ಬೆಲ್ಲ ಹಾಕಿದೆಯಾ ಹೇಮ ಅಂದರೆ ಖಂಡಿತವಾಗ್ಲೂ ಇಲ್ಲ, ಬೆಲ್ಲ ಹಾಕಲ್ಲ ಇದಕ್ಕೆ. ಓಕೆ, ಈ ಕಪ್ಪು ಸಿರಮ್ ಯಾವ ರೀತಿ ಮಾಡಿದೆ ಅನ್ನೋದಕ್ಕಿಂತ ಮುಂಚೆ ಕೆಲವೊಂದು ಚಿಕ್ಕ ಟಿಪ್ಸ್ ಹೇಳ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಹೋಮ್ ಮೇಡ್ ಸನ್ಸ್ಕ್ರೀನು. ಆದಷ್ಟು ಬಿಸಿಲಲ್ಲಿ ಹೋಗಬಾರ್ದು. ಇದಕ್ಕೊಂದು ಪ್ಯಾಕಿಂಗ್ ಇದೆ, ಅಂದರೆ ಇದನ್ನು ಹಚ್ಕೊಂಡು ಇದನ್ನು ರೋಲ್ ಮಾಡಬೇಕಾದ್ರೆ ನಾವು. ಸೊ ಇವಾಗ ಮುಖದ ಮೇಲೆ ಹಚ್ಬಿಟ್ಟು ಹಾಗೆ ಬಿಡ್ತೀವಲ್ಲ, ಆ ಥರ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಇದನ್ನು ಹಚ್ಬಿಟ್ಟು ನೀವು ರೋಲ್ ಮಾಡಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹಣ್ಣುಗಳೆಲ್ಲ ಒಂಥರ ಕಾಯಿದ್ರೆ ರೋಲ್ ಮಾಡಿರ್ತೀವಲ್ಲ ಹಣ್ಣಾಗೋಕ್ಕೆ, ಆ ಥರ ಅದೊಂದು ಕವರ್ ಇದೆ. ಆ ಕವರಲ್ಲಿ ನೀವು ರೋಲ್ ಮಾಡಬೇಕಾಗತ್ತೆ. ನಿಮ್ಮ ಕಾಲಾಗಿರ್ಬೋದು, ನಿಮ್ಮ ಕೈ ಆಗಿರ್ಬೋದು, ಅದನ್ನು ಹೇಳ್ಕೊಡ್ತೀನಿ ಇವತ್ತು. ಓಕೆ, ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಬ್ಲ್ಯಾಕ್ ಸಿರಮ್ ತರ್ತಾ ಇದ್ದೀನಿ, ವೆರಿ ಎಫೆಕ್ಟಿವ್. ಆಮೇಲೆ ಇದನ್ನು ಹಾಕಿದ ತಕ್ಷಣ ನೀವು ಎಷ್ಟು ಮಸಾಜ್ ಮಾಡ್ತೀರೋ, ಎಷ್ಟೊತ್ತು ಅದನ್ನು ನಾ ಹೇಳ್ದಂಗೆ ರೋಲ್ ಮಾಡಿ ಇಟ್ಕೊಳ್ತೀರೋ, ನಿಮಗೆ ರಿಸಲ್ಟ್, ಇಮಿಡಿಯೇಟ್ ರಿಸಲ್ಟ್, 100ಗೆ 100%. ಓಕೆ, ವೆಲ್ಕಮ್ ಟು ಹೇಮನಗ್ರೀಸ್ ವ್ಲಾಗ್ಸ್. ನಾನು ಹೇಮ. ಯಾಕಂದರೆ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಹೇಮ ಕೈಗೆ ಪಿಗ್ಮೆಂಟೇಷನ್ ಆಗಿದೆ, ಅಂದರೆ ಈ ಪಾದ, ಇದು ಬೆಟ್ಟುಗಳೆಲ್ಲ ಇದೆಯಲ್ಲ, ಹ್ಯಾಂಡ್ಸ್, ಸೊ ಅದಕ್ಕೆ ಏನಾರು ಹೇಳಿ ಅಂತ ಹೇಳಿದ್ದಾರೆ. ಇಲ್ಲೂ ಕೇಳಿದ್ದಾರೆ. ಇದಕ್ಕೆ ನಾನು ಒಂದು ರೋಲ್ನ ಆರ್ಡ್ರ್ ಮಾಡಿದ್ದೀನಿ, ಅದು ಬರಬೇಕು ನನಗೆ. ಅದಿಲ್ದರೆ ನಾನು ಮಾಡಿದ್ರೂ ಪ್ರಯೋಜನ ಇಲ್ಲ. ಸೊ ಇವಾಗ ಫಸ್ಟು ಯಾವ ರೀತಿ ಮಾಡಿದೆ ಈ ಬ್ಲ್ಯಾಕ್ ಸಿರಮ್ನ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ನೀವು ಆಶ್ಚರ್ಯ ಪಡೆಯೋದ್ರಲ್ಲಿ ಡೌಟೇ ಇಲ್ಲ, ಯಾಕಂದರೆ ಅಂಥ ಅದ್ಭುತವಾದ ಬ್ಲ್ಯಾಕ್ ಸಿರಮ್ ಇದು. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಸುಮಾರು 2 ಚಮಚದಷ್ಟು ನಾನಿಲ್ಲಿ ಬಿಳಿ ಸಕ್ಕರೆ, ವೈಟ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಕ್ಕರೆಯಲ್ಲಿ ಸ್ಕಿನ್ ವೈಟ್ನಿಂಗ್ ಮಾಡೋ ಶಕ್ತಿ 80 to 90% ಇದೆ ಆರ್ಗ್ಯಾನಿಕ್ ಆಗಿ. ಓಕೆ, ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೆಕೆಂಡ್ ಪವರ್ಫುಲ್, ಫಸ್ಟ್ ಪವರ್ಫುಲ್ ಇದು, ಸೆಕೆಂಡ್ ಪವರ್ಫುಲ್ಲು. ಇಲ್ಲಿ ನಾನು ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ, ಡಾರ್ಕ್ ಸೋಯಾ ಸಾಸ್. ಈಗ ಸೋಯಾ ಸಾಸಲ್ಲಿ ಕೋಜಿಕ್ ಆ್ಯಸಿಡ್ ಅಂತ ಇದೆ, ಅದು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಎತ್ತಿದ ಕೈ, ಸೇಮ್ ಆಸ್ ಮುಲತಿ. ಆಯಿತಾ? ಸೊ ಮುಲತಿ ಎಷ್ಟು ಎಫೆಕ್ಟಿವು, ಇದು ಅಷ್ಟೇ ಎಫೆಕ್ಟಿವು. ಕೈ, ಕಾಲು, ಬೆನ್ನಿಗೆಲ್ಲ ಯೂಸ್ ಮಾಡ್ಬೋದು. ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಆಯಿತಾ? ಎಲ್ಲ ಸ್ಕಿನ್ಗೂ ಎಲ್ಲ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾಲಿ. ಸೊ ಈಗ ನಾನು ಡಾರ್ಕ್ ಸೋಯಾ ಸಾಸ್ ತೊಗೋತಾ ಇದ್ದೀನಿ. ಸೊ ಇದನ್ನು ನೋಡಿ, ಇವಾಗ 2 ಚಮಚ ಸಕ್ಕರೆಗೆ ಸುಮಾರು 1 ರಿಂದ 1.25 ಚಮಚ ಹಿಡಿಯುತ್ತೆ. ಓಕೆನಾ? ಸೊ ಇದು 1 ರಿಂದ 1.25 ಚಮಚ ತೊಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೆಷರ್ಮೆಂಟ್ ಸ್ವಲ್ಪ ಗಮನ ಕೊಡಿ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ನೀರು ಆಗಬಾರ್ದು. ಇದು ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಯಿತಾ? 1 ರಿಂದ 1.25 ಚಮಚ ಡಾರ್ಕ್ ಸೋಯಾ ಸಾಸ್ ಆಗಬೇಕು. ಸಕ್ಕರೆ ಫೈನ್ ಪೌಡರ್, ಶ್ರೀಗಂಧದ ಥರ ಇರಬೇಕು, ತರತರಿ ಇರಬಾರ್ದು. ಓಕೆ, ಇದನ್ನು ಆ್ಯಡ್ ಮಾಡ್ಕೊಂಡು ನೋಡಿ, ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಕ್ಲೋಸಪ್ ಅಲ್ಲಿ ಒಂದು ಸಲ ತೋರಿಸ್ತಾ ಇದ್ದೀನಿ. ಯಾಕಂದರೆ ಸುಮಾರು ಜನಕ್ಕೆ ನೆನ್ನೆನೂ ಅಷ್ಟೇ ಈ ಶುದ್ಧೀಕರಣ ಮಾಡಿರೋ ಕಸ್ತೂರಿ ಅರಿಶಿನ, ಅದು ಸುಮಾರು ಜನಕ್ಕೆ ಏನದು ನೀವು ಹೀಟ್ ಮಾಡಿದ್ದೀವಿ ಅಂತ ಕೇಳ್ತಿದ್ದೀರಿ ನೆನ್ನೆ ವೀಡಿಯೋಗೆ. ಓಕೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಇದೊಂದು 5 ನಿಮಿಷ ಬಿಡೋಣ. ಈಗ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ರಾಮಬಾಣ ಹೇಳ್ತೀನಿ ಏನು ಅಂತ. ಇಲ್ಲಿ ನಾನು ಶುಂಠಿ ತೊಗೊಂಡಿದ್ದೀನಿ. ಶುಂಠಿನ ತುರಿದು ಹಾಕ್ಕೊಳ್ಬೇಕು. ಒಂದು ಚಿಕ್ಕ ಗಾತ್ರ ಅಷ್ಟೇ, ಜಾಸ್ತಿ ಬೇಡ.
ಅಂದರೆ ಇವಾಗ ತುರಿದ್ರೆ 1 or 2 ಡ್ರಾಪ್ಸ್ ಲೆಕ್ಕ, 1 or 2 ಡ್ರಾಪ್ಸ್, ಜಾಸ್ತಿ ಬೇಡ. ನಿಮ್ಗೆ ಆ ಥರ ಟೈಮ್ ಜಾಸ್ತಿ ತೊಗೋತಿದೆ ಅದು ತುರಿಯೋದಕ್ಕೆ, ಸಣ್ಣ ತುರಿ. ಸೊ 1 or 2 ಡ್ರಾಪ್ಸ್, ಜಾಸ್ತಿ ಬೇಡ, ಆಯಿತಾ. 2 ಚಮಚ ಸಕ್ಕರೆಗೆ 1/4 ಚಮಚಕ್ಕಿಂತ ಕಮ್ಮಿ ಸೋಯಾ ಸಾಸು, 1 or 2 ಡ್ರಾಪ್ಸ್ ಶುಂಠಿ ರಸ. ನಿಮಗೆ ಗೊತ್ತಿದೆ, ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡಬೇಡಿ, ಯಾಕೆಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ನಿಮ್ಮದು. ಸೊ ಪ್ಯಾಚ್ ಟೆಸ್ಟ್ ಮಾಡಿ ಅಂತೀನಿ ಎಲ್ಲರೂ. ಕೈಗೆ ಯೂಶ್ವಲಿ ಆಗಿರುತ್ತೆ ಪಿಗ್ಮೆಂಟೇಷನು. ಮತ್ತು ಇದಕ್ಕೆ ನಾನು 1 or 2 ಡ್ರಾಪ್ಸ್, ನೋಡಿ 2 ಆಪ್ಷನ್ ಕೊಡ್ತೀನಿ. ಒಂದು ಆಲಿವ್ ಆಯಿಲ್ ಹಾಕ್ಕೊಳ್ಳಿ, ನನ್ನ ಹತ್ರ ಆಲಿವ್ ಆಯಿಲ್ ಖಾಲಿಯಾಗೋಗಿದೆ. ಸೊ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್, ಗಾಣದ ಇದು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಅಂಗಡಿಲೆಲ್ಲ ಸಿಗುತ್ತೆ ನೋಡಿ ವೈಟ್ ಕಲರು ಹರಳೆಣ್ಣೆ, ಅದನ್ನು ಯೂಸ್ ಮಾಡಬೇಡಿ. ಇದು ಗಾಣದ ಎಣ್ಣೆ, ಹಸುವಿನ ಎಣ್ಣೆ ಬರುತ್ತೆ ನೋಡಿ, ಹಸು ಗಾಣದ್ದೆಲ್ಲ, ಅದನ್ನು ಯೂಸ್ ಮಾಡಿ. ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಸಿಗುತ್ತೆ, ಕ್ಯಾಸ್ಟರ್ ಆಯಿಲು, ಅದು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ನಾವೇನೇನು ಯೂಸ್ ಮಾಡ್ತೀವೋ ಅದು ಆರ್ಗ್ಯಾನಿಕ್ ಆಗಿದ್ರಲ್ಲಿ ಇನ್ನೂ ರಿಸಲ್ಟ್ ನೀವು ಏಕೆಂದರೆ ಎಕ್ಸ್ಪೆಕ್ಟ್ ಅಂತ ಹೇಳ್ಬೋದು. ಒಂದು 100ಗೆ 1000%. 1 or 2 ಡ್ರಾಪ್ಸ್ ಶುಂಠಿ, 1 ಡ್ರಾಪ್ ಅಂತ ಇಟ್ಕೊ, 1 ಡ್ರಾಪ್. ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಅಯ್ಯೋ ಹೇಮಾ, ಸೋಯಾ ಸಾಸಾ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತಿರಲ್ಲ ಕೆಲವರು. ಎಸ್, ಸೋಯಾ ಸಾಸ್. ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ, ಓಕೆನಾ. ಕೈ ಕ್ಲೀನಾಗಿ ತೊಳೆದಿರಬೇಕು ಫ್ರೆಂಡ್ಸ್. ಮುಖಕ್ಕೆ ಅಪ್ಲೈ ಮಾಡಬಾರ್ದ ಹೇಮಾ ಅಂದರೆ ಡೆಫಿನೆಟಾಗಿ ಮಾಡ್ಕೊಳ್ಬೋದು ವಿತ್ ಪ್ಯಾಚ್ ಟೆಸ್ಟ್. ಎಲ್ಲನೂ ಪ್ಯಾಚ್ ಟೆಸ್ಟ್ ಅಂತಲೇ ಹೇಳ್ತೀನಿ. ನೋಡಿ, ನನ್ನ ಕೈ ಮುಖ 2 ಸೈಮಲ್ಟೇನಿಯಸ್ಸಾಗಿ ಅಪ್ಲೈ ಮಾಡ್ತೀನಿ. ಬಟ್ ಮುಖ ನಾವು ಕವರ್ ಮಾಡ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಇದು ಜಾಸ್ತಿ ವರ್ಕ್ ಆಗೋದು ಕೈ ಕಾಲಿಗೆ, ಯಾಕಂದರೆ ಅಲ್ಲಿ ಕವರಿಂಗ್ ಬೇಕು ನಮಗೆ. ಅಪ್ಲೈ ಮಾಡಿ. ಸಕ್ಕರೆ ಮುಖನ ಬೆಳ್ಳಕ್ಕೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅದೆಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಡ್ರೈ ಮಾಡೋಕ್ಕೆ ಬಿಡಬಾರ್ದು, ಅಂದರೆ ಇದು ಒಣಗಬಾರ್ದು. ಹೇಳ್ತೀನಿ ಯಾವ ರೀತಿ ಒಣಗಬಾರ್ದು ಅಂತ ಹೇಳ್ತೀನಿ. ಕೈ ವಾಶ್ ಮಾಡ್ಕೊಂಬಿಡ್ತೀನಿ, ಯಾಕೆಂದರೆ ನಾನು ಕವರ್ ಹಾಕ್ಕೊಳ್ಬೇಕು. ಇದಕ್ಕೆ ಗ್ಲೌಸ್ ಹಾಕ್ಕೋಬೇಡಿ, ಕವರ್ ಹಾಕ್ಕೋಬೇಕು. ಹೇಳ್ತೀನಿ ಯಾವುದು. ನೋಡಿ, ಈ ಥರ ಕವರ್ ಸಿಗುತ್ತೆ ನಿಮಗೆ, ಅಂಗಡಿಲಿ ಅವೈಲಬಲ್ ಇದೆ ಈ ಥರ ಕವರು. ಒಂದು 2 ಮಿನಿಟ್ಸ್ ಬಿಟ್ಟರೆ ಇದು ಡ್ರೈ ಆಗುತ್ತೆ. ಆಮೇಲೆ ನೀಟಾಗಿ ಹಾಕ್ಕೊಳ್ಬೋದು. ಒಂದು 2 ಮಿನಿಟ್ಸ್, ಓಕೆ. ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಅದು ಸಕ್ಕರೆ ಅಲ್ವಾ, ಸೊ ಬೇಗ ಡ್ರೈ ಆಗುತ್ತೆ. ಸೋಯಾ ಸಾಸಲ್ಲಿ ಪಿಗ್ಮೆಂಟೇಷನ್ ತೆಗೆಯೋಂಥ ಎನ್ಸೈಮ್ ಇದೆ, ಆಯಿತಾ. ಅದು ಎಕ್ಸಲೆಂಟ್ ರಿಸಲ್ಟ್ ನಿಮಗೆ ಇಮ್ಮಿಡಿಯೇಟಾಗಿ ಕೊಡುತ್ತೆ. ಈಗ ಡ್ರೈ ಆಗಿದೆ. ಈಗ ಗ್ಲೌಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕೆಂದರೆ ನಮಗೆ ಅದು ಏನಿದೆಯೋ ಆ ಬ್ಲ್ಯಾಕ್ ಸಿರಮ್ ಮೇಲೆ ಅದು ಕುತ್ಕೊಳ್ಬೇಕು, ಓಕೆ. ಬೇಕಾದ್ರೆ ಈ ಕವರ್ನ ವಾಶ್ ಮಾಡಿ ಯೂಸ್ ಮಾಡ್ಬೋದು ನೀವು, ತೊಂದರೆ. ನೋಡಿ, ಎಲ್ಲೂ ಸಿರಮ್ ನಿಮಗೆ ಆಚೆ ಬರೋಲ್ಲ, ಅದಕ್ಕೆ ನಿಮಗೆ ಕ್ಲೋಸಪ್ಪಲ್ಲಿ ಒಂದು 5 ನಿಮಿಷ ಇರಬೇಕಾಗುತ್ತೆ, ಓಕೆ. ಈಗ ಒಂದು 5 ನಿಮಿಷ ಹೀಗೆ ಇರೋಣ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ತಿಳಿಸಿದ್ರೆ ನೋಡಿ, ಓಕೆ. ಈಗೊಂದು 8 ಮಿನಿಟ್ಸ್ ಆಗಿದೆ, ಆಯಿತಾ. ಈಗ ತೆಗಿತಾ ಇದ್ದೀನಿ. ಇದನ್ನು ನಾನು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ತೀನಿ ಮತ್ತೆ, ಆಯಿತಾ. ರೀಯೂಸಬಲ್ ನೋಡಿ. ಈಗ ನೋಡಿ, ಈ ಥರ ನೋಡಿ, ಈ ಥರ ಸ್ಕ್ರಬ್ ಮಾಡಿ ಒಟ್ಟಿಗೆ ವಾಶ್ ಮಾಡಬೇಡಿ, ಈ ಥರ ಸ್ಕ್ರಬ್ ಮಾಡಿ, ಓಕೆ. ಕೊಬ್ಬರಿ ಎಣ್ಣೆ ಆದರೂ ಹಾಕ್ಬೋದು, ನಾನು ಹರಳೆಣ್ಣೆ ಹಾಕ್ತೆ 1 ಡ್ರಾಪ್. ಈಗ ವಾಶ್ ಮಾಡ್ಕೊತೀನಿ ಕೈನ. 2 ಕೈಗೂ ಡಿಫ್ರೆನ್ಸ್ ನೀವೇ ನೋಡಿರುತ್ತೆ. ಡಿಫ್ರೆನ್ಸ್ ನೋಡಿ, ಟ್ಯಾನು ಹೋಗುತ್ತೆ. ಬರೀ ಹೇಮಾ ಪಿಗ್ಮೆಂಟೇಷನು ಅಂತ ಅಂದ್ಕೊಬೇಡಿ, ಟ್ಯಾನ್. ಎಷ್ಟೋ ಸಲ ಮುಖ ಬೆಳ್ಳಕ್ಕಿರುತ್ತೆ, ಕೈ ಕಾಲು ಕತ್ತು ಎಲ್ಲ ಕಪ್ಪಗಿರುತ್ತೆ, ಅಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಕಾಣ್ತಿದ್ಯಾ?
ನೋಡಿ ಇಲ್ಲಿ ಇಟ್ಕೊಳ್ತೀನಿ, ಹಿಂಗೆ ಇಟ್ಕೊಳ್ತೀನಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಮುಖಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ದಯವಿಟ್ಟು ಸೆನ್ಸಿಟಿವ್ ಇರೋರು ಬೇಡ, ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಕೈಗೂ ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ, ಕಾಲ್ಗೆ ಧಾರಾಳವಾಗಿ ಯೂಸ್ ಮಾಡಿ. ಓಕೆ, ಈ ಅದ್ಭುತವಾದ ಬ್ಲ್ಯಾಕ್ ಸಿರಮ್ ಯಾವ ರೀತಿ ಮಾಡಿದೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋಲಿ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಬ್ಲ್ಯಾಕ್ ಸಿರಮ್ ತರ್ತಾ ಇರೋದು. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು, ಯಾರ್ಯಾರು ಸೋಪ್ ಬೇಕೋ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಾ, ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಮತ್ತು ವಾಟ್ಸಪ್ ನಂಬರ್ಸ್ಗಳು ಬುಕ್ ಮಾಡ್ಕೊಳ್ಳಿ.